ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಪರಮ ಪೂಜ್ಯರ ಪಾದಾರ ಬಂಧುಗಳಿಗೆ ಶಿರಬಾಗಿ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರಿಗೂ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಶರಣ ಬಂಧುಗಳಿಗೆ ಕೋಗಳಿ ಕೊಟ್ರೇಶ್ ಮಾಡುವ ನಮಸ್ಕಾರಗಳು. ಯಾರು ಚಪ್ಪಾಳೆ ತಡ್ತೀರಿ ಅವರು ನನ್ನ ಪಾಲಿಗೆ ದೇವರ ಸಮಾನ. ಯಾರು ಜೋರಾಗಿ ಚಪ್ಪಾಳೆ ತಡ್ತೀರಿ ಅವರು ನನ್ನ ಪಾಲಿಗೆ ದೇವರ ಸಮಾನ. ಯಾರು ಇನ್ನು ಜೋರಾಗಿ ಚಪ್ಪಾಳೆ ತಡ್ತೀರಿ ಅವರು ನನ್ನ ಪಾಲಿಗೆ ತಂದೆ ತಾಯಿ ಸಮಾನ. ಬೋಲೋ ಭಾರತ್ ಮಾತಾ ಕಿ. ಇದೇನ ಸೌಂಡ್ ಇನ್ನು ಕಡಿಮೆ ಸಾರ್, ಇದು ಭದ್ರಾವತಿ ಅಂದ್ರೆ ಭದ್ರವಾಗಿರ್ಬೇಕು. ಬೋಲೋ ಭಾರತ್ ಮಾತಾ ಕಿ. ಇದು ಸಾರ್, ಇದು ಬರಬೇಕು, ಇದು ಬಂದ್ರೆ ಸುಖ. ಇಷ್ಟೊತ್ತು ಎಲ್ಲ ನಮ್ಮ ಡಾಕ್ಟರ್ ಮಾತುಗಳನ್ನು ಕೇಳ್ಕೊಂಡ್ರಿ. ಬಹಳ ಅರ್ಥಪೂರ್ಣವಾಗಿ ಎಲ್ಲ ಬಗೆಯ ರೋಗಗಳನ್ನು ಯಾವ ರೀತಿಯಾಗಿ ವಾಸಿ ಮಾಡಿಕೊಳ್ಬೇಕಂತಕ್ಕಂಥ ಮಾತನ್ನು ಸವಿವರವಾಗಿ ಹೇಳಿದಂತಹ ವೇದಿಕೆಯಲ್ಲಿರುವಂಥ ಎಲ್ಲ ವೈದ್ಯರಿಗೆ ನಾನು ಶಿರಬಾಗಿ ನಮಸ್ಕರಿಸ್ತೇನೆ. ಎಲ್ಲ ಪ್ರತಿಯೊಂದು ವಿಷಯವನ್ನು ಹೇಳಿದರು, ಎಲ್ಲ ರೋಗದ ಬಗ್ಗೆ ಹೇಳಿದರು. ನನಗೆ ಒಂದು ದುಃಖ ಆಗಿದ್ದೇನಪ್ಪ ಅಂದರೆ, ನಮ್ಮ ಕೂದಲು ಬಗ್ಗೆ ಹೇಳಿಲ್ಲ ಅಂತ ಭಾಳ ಬೇಜಾರಾಯ್ತು ನಮಗೆ. ನಮ್ಮ ಸಂಘದವರು ಭಾಳ ಜನ ಅದಾರ, ನಮಗೆ ಭಾಳ ಸ್ವಲ್ಪ ನೋವಾಯ್ತು. ದಯವಿಟ್ಟು ಅದನ್ನು ಮುಂದಿನ ಬಾರಿ ಸರಿ ಮಾಡಿಕೊಡ್ಬೇಕಂತ ವಿನಂತಿಯನ್ನು ಮಾಡಿಕೊಳ್ತಾ, ನಕ್ಕರೆ ಸ್ವರ್ಗ ನಗದಿದ್ದರೆ ನರಕ, ನಕ್ಕರೆ ಸ್ವರ್ಗ ನಗದಿದ್ದರೆ ನರಕ, ಇಲ್ಲದಿದ್ದರೆ ಸುಮ್ಮನೆ ತಲೆ ಕೆರಕ. ಇಷ್ಟೇಗದ ಜೀವನ ನಮ್ಮದು. ಯಾರು ನಿರಂತರವಾಗಿ ನಗನಗತಿರ್ತಾರೆ ಅವ್ರು ಯಾವ ರೋಗ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅದ್ಭುತ ಶಕ್ತಿ ನಗುವಿಗಿದೆ. ಯಾರು ನಿರಂತರವಾಗಿ ನಗನಗದಿರ್ತಾರೆ ಅವರು ಒಂದಲ್ಲ ಒಂದು ದಿನ ಸದಾನಂದ ಗೌಡರಾದಂಗೆ ಮುಖ್ಯಮಂತ್ರಿ ಆದ್ರೆ ಆಗ್ಬೋದು ಅಂತ ಮಾತನ್ನು ಹೇಳ್ತಾ, ಶರೀರವೇ ತೋಟ ಮನಸ್ಸೇ ತೋಟಗಾರ, ಶರೀರವೇ ತೋಟ ಮನಸ್ಸೇ ತೋಟಗಾರ, ಚಟುವಟಿಕೆಯೇ ಗೊಬ್ಬರ, ಸೋಮಾರಿತನವೇ ಬಂಜರು. ಯಾರು ನಿರಂತರವಾಗಿ ಕೆಲಸವನ್ನು ಮಾಡ್ತಾರೆ, ಯಾರು ನಿರಂತರವಾಗಿ ಆಕ್ಟಿವ್ ಆಗಿರ್ತಾರೆ ಅವ್ರಿಗೆ ಯಾವ ರೋಗ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನೇರವಾಗಿ ಹಾಸ್ಯಕ್ಕೆ ಬರ್ತೀನಿ. ನನಗೆ ಕೊಟ್ಟಿರ್ತಕ್ಕಂಥ ಸಮಯ ಭಾಳ 20 ನಿಮಿಷ. ಕಳೆದ ಬಾರಿ ಬಹಳಷ್ಟು ಪ್ರೀತಿಯಿಂದ ನನ್ನ ಆಶೀರ್ವಾದ ಮಾಡಿರ್ತಕ್ಕಂಥವ್ರು ತಾವೆಲ್ಲರೂ ಕೂಡ ಬಂದಿರತಕ್ಕಂಥದ್ದು ನನ್ನ ಸೌಭಾಗ್ಯ. ಪರಮ ಪೂಜ್ಯರು ಕೂಡ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ನನ್ನ ಪೂರ್ವ ಜನ್ಮದ ಪುಣ್ಯತ ನಾನು ಭಾವಿಸ್ಕೊಂಡು, ಜಗತ್ತಿನೊಳಗೆ ಎಲ್ಲೆಲ್ಲ ಹಾಸ್ಯಗಳು, ಎಲ್ಲ ರಂಗದಲ್ಲಿ ಹಾಸ್ಯಗಳು ಸಿಕ್ಕೊಳ್ತಾ ಹೋಗ್ತದೆ. ನೋಡುವ ದೃಷ್ಟಿ ಬಹಳ ಮುಖ್ಯವಾಗಿರ್ತದೆ ಸ್ನೇಹಿತರೆ. ನಾನು ಬಾಂಬೆಗೆ ಹೋಗಿದ್ದೆ, ನನ್ನ ಜೊತೆ 4 ಮಂದಿ ಗೆಳೆಯರು ಬಂದರು. ಬಾಂಬೆ ಬಂತು, ಟ್ರೈನ್ ಸ್ಟಾಪ್ ಆಯ್ತು. ಲಗೇಜ್ ತಗೊಂಡು ಕೆಳಗಡೆ ಇಳಿಬೇಕು ಅನ್ನೋಷ್ಟೊತ್ತಿಗೆ 1-8 ಮಂದಿ मेरे अंगने में तुम्हारा क्या काम है, मेरे अंगने में हाय हाय ಮಾಮಾ. ಇವರು 8 ಮಂದಿ ಒಳಗಡೆ ಬಂದರು. ಒಳಗಡೆ ಬಂದ ಮೇಲೆ ನನ್ನ ಸ್ನೇಹಿತರು ಜೇಬಿನ ಕೈಯಕ್ಕೆ ಹಾಕಿ ದುಡ್ಡು ತಗೊಳ್ತಿದ್ರು. ನಾನು ಮೇಲ್ಗಡೆ ಮಲ್ಕೊಂಡಿದ್ದೆ. ನೆಕ್ಸ್ಟ್ ಅಟ್ಯಾಕ್ ನನಗೆ ಇತ್ತದು. ಯಾಕೆ ಬೇಕಲ್ಲ ಇವರು ಸವಾಸ ಬೇಡ ಅಂತೇಳಿ ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೊಂಡೆ. ಬಿಟ್ಟಾರ ನನ್ನವರು. ಸೀದಾ ನನ್ನ ಹತ್ರ ಬಂದರು, ಅರೆ ಮಾಮೂ ಊಟ ಅಂದರು. ಅರೆ ಮಾಮ ಊಟ ಅಂತ ಅಷ್ಟೇ ಬೆಡ್ಶೀಟ್ ತೆಗೆದೆ ಕ್ಯಾ ಗೆ ಅಮ್ಮ ಅಂದೆ. तो हमारा है क्या सोजा ಅಂದ್ರೆ ನಿಮ್ಮ ಕಣ್ಣಿಗೆ ನಾನೇನ ನನ್ನ ಪುಣ್ಯ ಅದು. ನೋಡಿ, ಹಾಸ್ಯಗಳು ಸಿಗೋದು ಹೀಗೆ ಸ್ನೇಹಿತರೆ. ಇನ್ನು ಉತ್ತರ ಕರ್ನಾಟಕದೊಳಗೆ ನಿಂತ್ಕೊಂಡಿರ್ತ ಚುನಾವಣೆ ನಿಂತ್ಕೊಂಡಿರ್ತಕ್ಕಂಥ ಅಭ್ಯರ್ಥಿ ಒಬ್ಬ ಫುಲ್ ಟೈಟ್ ಆಗಿ ಹೋಗಿದ್ದ. ಅಣ್ಣ, ನಮ್ಮ ಅಣ್ಣಂದ್ರೆ ಹುಲಿ ನೀನೇ ಅಣ್ಣ. ಆಯ್ತು ಬಿಡ್ಲಿ ಅಣ್ಣ, ನಮ್ಮ ಅಣ್ಣ ದೇವ್ರಿದ್ದಂಗ ಅಣ್ಣ ನೀನು. ಆಯ್ತು ಬಿಡ್ಲಿ ಅಣ್ಣ, 50 ಲಕ್ಷ ಖರ್ಚಲ್ಲಿ ನಿಮ್ಮ ತಮ್ಮ ನಾನು ಕೊಡ್ತೀನಿ ಅಣ್ಣ. ಆಯ್ತು ಬಿಡ್ಲಿ ಅಣ್ಣ, 12 ಎಕರೆ ಹೊಲ ಹೋಗ್ಲಿ ಅಣ್ಣ, ನಾನು ಕೊಡ್ತೀನಿ ಅಣ್ಣ. ಆಯ್ತು ಬಿಡ್ಲಿ ಅಣ್ಣ, ನಮ್ಮ ಅಣ್ಣ ನೀನು ಹುಲಿ ಇದ್ದಂಗ ಅಣ್ಣ. ಯಾಕೆ ಹೇಳ್ತಿಲ್ಲ? ಆಯ್ತು ಸುಮ್ಮನಿರು ಅಣ್ಣ. 12 ಎಕರೆ ಹೊಲ ಹೋಗ್ಲಿ, 50 ಲಕ್ಷ ರೂಪಾಯಿ ಹೋಗ್ಲಿ ಅಣ್ಣ, ಒಂದು 50 ರೂಪಾಯಿ ಕೊಡೋಣ. ಇವು ನಮ್ಮ ಕಡೆ ಸಿಗುತ್ತವ್ರಿ. ಇವು ಸಣ್ಣ ಸಣ್ಣ ವಿಷಯಗಳು ಬೇಕಾದಷ್ಟು ಹಾಸ್ಯ ಪಡಿಸ್ಕೊಂಡು ಸಿಕ್ತೊಳ್ತಿದ್ರಿ. ಇವರಿಬ್ಬರು ಸೇರ್ಕೊಂಡು ಇನ್ನೊಬ್ಬ ಕುಡುಕ ಬಂದ, ಅವನ ಜೊತೆ ಸೇರ್ಕೊಂಡ.
ಇಬ್ರು ಮಾತಾಡ್ಕೊಂಡು ಹೊಂಟ್ರು. ಇವನು ಪಕ್ಕದಕ್ಕಿಂತ ದೋಸ್ತ ಹೇಳಿದ, ಲೇ ಅಲ್ಲಿ ಕಾಣ್ತಿದ್ದಲ್ಲ ಅದು ಸೂರ್ಯ. ಇವನು ಪಕ್ಕದಾಗಿರೋನು, ಅದು ಸೂರ್ಯ ಅಲ್ಲ ಚಂದ್ರ. ಲೇ ಹುಚ್ಚ, ಅದು ಸೂರ್ಯಲೇ, ಅಯ್ಯ ಮಗನೇ ಅದು ಚಂದ್ರ. ಇವರಿಬ್ಬರು ಮಾತಾಡಿ ಕೇಳಿ ಒಬ್ಬ ದಾರಿ ಹೋಗಿದ್ದ, ಅಣ್ಣ ಒಂದು ನಿಮಿಷ ಬಾರಣ್ಣ. ಏನಪ್ಪ ಅಣ್ಣ, ಅದು ಸೂರ್ಯ ಹೌದಾ ಅಲ್ಲ ಅಣ್ಣ? ಪಕ್ಕದಾಗಿರೋನು, ಅಣ್ಣ ಅದು ಚಂದ್ರ ಹೌದಲ್ಲ ಅಣ್ಣ? ಅವನು ಏನು ಹೇಳ್ಬೇಕ್ರಿ ಉತ್ತರ, ಇದು ನಮ್ಮೂರಲ್ಲ ಅಣ್ಣ ಅಂದ ಅವನು. ಸೂರ್ಯ ಅಂತ ಹೇಳಿದ್ರೆ ಹೊಡ್ತಾ ಬಿಡ್ತಾವೆ, ಚಂದ್ರ ಅಂತ ಹೇಳಿದ್ರೆ ಹೊಡ್ತಾ ಬಿಡ್ತಾವೆ, ಯಾಕೆ ಬೇಕು ನಮ್ಮೂರಲ್ಲ ಅಂದ ಅವನು. ಅದಕ್ಕೆ ಸ್ನೇಹಿತರೆ, ಎಲ್ಲ ರಂಗದಲ್ಲಿ ನಾವು ಹಾಸ್ಯಗಳನ್ನು ಕಾಣ್ಕೊಂತ ಹೋಗ್ಬೋದು. ಉತ್ತರ ಕರ್ನಾಟಕ ಮಾಸ್ತರ್ ನೌಕರಿ ಸಿಕ್ತು. ಬೆಂಗಳೂರಿಂದ ಬಿಜಾಪುರಕ್ಕೆ ಬಂದಲ್ಲಿ ತನ್ನ ಹೆಸರು ಹೇಳಕ್ಕೆ ಶುರು ಮಾಡಿದ. ನೋಡಿ ಮಕ್ಕಳೇ, ನನ್ನ ಹೆಸರು ರಾಜು ಅಂತೇಳಿ, ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ, ನಿಮ್ಮ ಹೆಸರು ಹೇಳಿ ಕೇಳಿ ನಮ್ಮ ಉತ್ತರ ಕನ್ನಡದ ಮಕ್ಕಳು ತಮ್ಮ ಹೆಸರು ಹೇಳಕ್ಕೆ ಶುರು ಮಾಡಿದರು. ಸರ, ನನ್ನ ಹೆಸರು ರೀ ಗಾಳಪ್ಪ ಧೂಳಪ್ಪ ಬಟಾಬೈಲ್ ಅಂದ್ರು ಮಾಸ್ತರು. ಇನ್ನೊಂದ್ಸರಿ ಹೇಳೋ, ಸರ ನನ್ನ ಹೆಸರು ರೀ ಗಾಳಪ್ಪ ಧೂಳಪ್ಪ ಬಟಾಬೈಲ್ ಸಿಡಾವ್. ನೆಕ್ಸ್ಟ್, ನಿನ್ನ ಹೆಸರೇನು? ಸರ ನನ್ನ ಹೆಸರು ಅಬ್ದುಲ್ ರೀ, ನಾವಪ್ಪರ್ ಸತ್ತರ್ರಿ ಅಂದವನು. ಅವನು ದೋಸ್ತ್ ಬಗಲಾಗಿದ್ದ, ಸರ ಅವ್ರ ಅಪ್ಪ ಸತ್ತಲ್ರಿ, ಅವ್ರ ಅಪ್ಪನ ಹೆಸರು ಅಬ್ದುಲ್ ಸತ್ತರ್ ಅಂದ. ಓಹೋ, ಅವ್ರ ಅಪ್ಪನ ಹೆಸರು ಅಬ್ದುಲ್ ಸತ್ತರ್, ನಾನು ಎಲ್ಲಿ ಅವ್ರ ಅಪ್ಪ ಸತ್ತನ ಅನ್ಕೊಂಡೆ, ಕೂತ್ಕ ಅಂದ್ರು. ನೆಕ್ಸ್ಟ್, ಏನು ನಿನ್ನ ಹೆಸರು? ಸರ ಬಸಪ್ಪ ಮೆಣಸಿನಕಾಯಿ. ಮೆಣಸಿನಕಾಯಿ ಮುಂದಿಟ್ಕೊಂಡಿಲ್ಲಿ ಸರ್, ಹಿಂದಿಟ್ಕೊಂಡು ಊರಿದ್ದೆ ಸರ್, ಅದಕ್ಕೆ ಮುಂದಿಟ್ಕೊಂಡೆ ಸರ್ ಅಂದವ. ಅನಾಹುತ ಕುಂದಿರ್ಲಿಪ್ಪ ಅಂದರು. ನೆಕ್ಸ್ಟ್, ನಿನ್ನ ಹೆಸರೇನು? ಬೋಸುಡಿಕೆ ಅಂದು. ಮಾಸ್ತರ್ ಗಾಬರಿ ಆಗ್ಬಿಟ್ರು. ಏಯ್, ಏನು ನಿನ್ನ ಹೆಸರು? ಬೋಸುಡಿಕೆ ರೀ. ಅವನು ದೋಸ್ತ್ ಮೇಲಿದ್ದ, ಸರ್ ಅವನ ಹೆಸರು ಬೋಸು, ಇನ್ಶಲ್ ಡಿಕೆ, ಅದನ್ನು ಪೂರೈ ಸೇರಿಸಿ ಅಂತ ಬೋಸುಡಿಕೆ ಆಗೈತ್ರಿ ಅಂತವ. ಎಂತೆಂಥ ಉತ್ತರ ಕೊಡ್ತಾರೆ ನಮ್ಮ ಕಡೆ ಉತ್ತರ ಸ್ನೇಹಿತರೆ. ಅದಕ್ಕೆ ಪ್ರತಿಯೊಂದು ರಂಗದಲ್ಲಿ ಹಾಸ್ಯಗಳು ಕಾಣಬಹುದು. ಇನ್ನು ಕಲಾವಿದರಿಗೆ ಸನ್ಮಾನ ಮಾಡ್ತಾರೆ. ಕಲಾವಿದರಿಗೆ ಯಾಕೆ ಸನ್ಮಾನ ಮಾಡ್ತಾರೆ ಬಹಳ ಮಂದಿ ಗೊತ್ತಿಲ್ಲ. ಕಲಾವಿದರಿಗೆ ಒಂದು ಹಾರ ಹಾಕ್ತಾರೆ, ಒಂದು ಶಾಲನ್ನು ಕೂಡ ಹಾಕ್ತಾರೆ, ಕೊನೆಗೆ ಒಂದು ಹಣ್ಣಿನ ಪುಟ್ಟಿನ ಕೂಡ ಕೊಡ್ತಾರೆ. ಬಹಳ ಮಂದಿಗೆ ಸತ್ಯ ಗೊತ್ತಿಲ್ಲ. ಕಲಾವಿದ ಬಸ್ ತಪ್ಪಿಸ್ಕೊಂಡ್ರೆ ಒಚ್ಕೊಂಡು ಮಲ್ಕೊಳಕ್ಕಿರಲಿ ಅಂತೇಳಿ ಶಾಲು, ಕಲಾವಿದಿಗೆ ಏನಾದ್ರೂ ಖಾನಾವಳಿ ಸಿಕ್ಕಿಲ್ಲ ಅಂದ್ರೆ ಅದೇ ಹಣ್ಣು ಹಂಪಲ ತಿನ್ಕೊಂಡಿರಲಿ ಹಣ್ಣು ಹಂಪಲ. ಕಲಾವಿದ ಜೀವಂತವಾಗಿದ್ದ ಓಕೆ, ಇಲ್ಲ ಅಂದ್ರೆ ಅದೇ ಹಾರಾಕಿ ಹೀಗೆಲ್ಲ ನಾವು ಹಾಸ್ಯಗಳು ನೋಡಬಹುದು ಸ್ನೇಹಿತರೆ. ಇವತ್ತು ಎಲ್ಲರ ಕೈಯೊಳಗೆ ಮೊಬೈಲ್ ಇದೆ, ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇದೆ. ಒಂದು ಹಾಡನ್ನು ಬರೆದ್ವಿ, ಬಹಳ ಚಂದ ಹಾಡದು. ನೀರಿನಲ್ಲಿ ಅಲೆಯ ಉಂಗುರ, ನೀರಿನಲ್ಲಿ ಅಲೆಯ ಉಂಗುರ, ಭೂಮಿ ಮೇಲೆ ಪ್ರೇಮದುಂಗುರ, ಮನಸೆಳೆದಾನಲ್ಲ ಕೊಟ್ಟಾನಲ್ಲ, ಮನಸೆಳೆದಾನಲ್ಲ ಕೊಟ್ಟಾನಲ್ಲ, ಕೆನ್ನೆ ಮೇಲೆ ಪ್ರೇಮದುಂಗುರ, ನೀರಿನಲ್ಲಿ ಅಲೆಯ ಉಂಗುರ. ಇದೇ ದಾಟಿ ಒಳಗೆ ಒಂದು ಹಾಡು ಬರ್ತೀವಿ ಮೊಬೈಲ್ ಮೇಲೆ. ಬಸ್ಸಿನಲ್ಲೂ BSNL, ರೈಲಿನಲ್ಲಿ ರಿಲಯನ್ಸು, ಏರ್ಪೋರ್ಟಿನಲ್ಲೂ ಏರ್ಟೆಲ್ಲು ಅಲ್ಲೂ ಅಚ್ಚು ಬಂದು ಕಚ್ಚಿತಲ್ಲಲೇ. ಬಸ್ಸಿನಲ್ಲೂ BSNL, ಲ್ಯಾಂಡ್ ಲೈನ್ ಮೂಲೆ ಸೇರಿತು, ಹ್ಯಾಂಡು ಸೆಟ್ಟು ಕೈಗೆ ಬಂದಿತು, ಇಂಡಿಕಾಮೋ ಟಾಟಾ ಏಡಿತು, ಇಂಡಿಕಾಮೋ ಟಾಟಾ ಏಡಿತು, ಸ್ಪೈಸು ಬಂದು ನೈಸು ಮಾಡಿತು. ಬಸ್ಸಿನಲ್ಲೂ BSNL, ರೈಲಿನಲ್ಲಿ ರಿಲಯನ್ಸು, ಏರ್ಪೋರ್ಟಿನಲ್ಲೂ ಏರ್ಟೆಲ್ಲು ಅಲ್ಲೂ ಅಚ್ಚು ಬಂದು ಕಚ್ಚಿತಲ್ಲಲೇ. ಬಸ್ಸಿನಲ್ಲೂ BSNL. ಸಾಹಿತ್ಯ ಹೆಂಗೆ ಬೇಕಾದ್ರೆ ರಚನೆ ಮಾಡ್ಬೋದು ಸ್ನೇಹಿತರೆ. ಇನ್ನು ವಿಶೇಷವಾಗಿ ನೋಡಿ, ಎಲ್ಲ ರಂಗದಲ್ಲಿ ನಾವು ಹಾಸ್ಯಗಳನ್ನು ಹುಡ್ಕೊಂತ ಹೋಗ್ಬೋದು ನಾವು. ನಾನು ಅವಾಗ ಹೇಳ್ತಿರ್ತೀನಿ, ನಾನು ಬಹಳ ಸರಿ ಹೇಳಿದ್ದೀನಿ, ನಮ್ಮ ಸಂಘಕ್ಕೊಂದು ಜೋರದ ಚಪ್ಪಾಳೆ ಕೊಡ್ರಿ ಅಂತೇಳಿ. ನಮ್ಮ ಸಂಘದ ಸದಸ್ಯರಿಗೆ ಜೋರಾದ ಚಪ್ಪಾಳೆ ಕೊಟ್ರಿ. ನಮ್ಮ ಸಂಘ ಯಾವುದಂತ ಬಹಳ ಮಂದಿ ಗೊತ್ತಿಲ್ಲ. ಯಾರು ತಲೆ ಒಳಗೆ ಕೂದಲಿಲ್ಲ ಅವರೆಲ್ಲ ನಮ್ಮ ಸಂಘದವರು. ಎಲ್ಲಿ ಲೈಟಿಗೆ ಮೆರಿ ಮೆರಿ ಮಿಂಚ್ತಾ ಇದ್ದಾರೆ ಅವರೆಲ್ಲ ನಮ್ಮ ಸಂಬಂಧಿಕರು.
ನಮ್ಮ ತರ ಇರ್ತಕ್ಕಂಥವ್ರು ನಮ್ಮ ಸಂಘದ ಸದಸ್ಯರಾದ್ರೆ ಇನ್ನು ಕೆಲವರು ನೋಡ್ಬೇಕ್ರಿ, ಇಲ್ಲಿ ಕೂದಲು ಬಿಟ್ಟಿರ್ತಾವೆ, ನಮ್ಮನೆ ಸೂರ್ಯಕಾಂತದಂಗೆ ಆಗ್ಬಿಟ್ಟಿರ್ತದು. ಅವರು ನಮ್ಮ ಸಂಘದ ಖಜಾಂಚಿಗಳು. ಇನ್ನು ಕೆಲವರು ನೋಡ್ಬೇಕ್ರಿ, ಇಲ್ಲಿಂದ ತಗೊಂಡು ಕೂದಲು ಹಿಂಗೆ ಹಾಕಿದ ಚಪ್ರ ಕಟ್ಟಿಂಗ್ ಅಂತಾರೆ ಅದಕ್ಕೆ, ಅವರು ನಮ್ಮ ಸಂಘದ ಕಾರ್ಯದರ್ಶಿಗಳು. ಯಾರಾದರೂ ನಮ್ಮ ಸಂಘಕ್ಕೆ ಸೇರ ಬಯಸುವವರಿದ್ದಲ್ಲಿ ಕಾರ್ಯಕ್ರಮ ಮುಗಿದ ನಂತರ ಒಬ್ಬೊಬ್ಬರಾಗಿ ಸಾಲಾಗಿ ಬಂದು ತಮ್ಮ ತಲೆಗಳನ್ನು ಈ ರೀತಿಯಾಗಿ ತೋರಿಸಿ ಅರ್ಜಿಗಳನ್ನು ಪಡೆಯತಕ್ಕದ್ದು. ಖುಷಿಯಾದ್ರೆ ಚಪ್ಪಾಳೆ ತಟ್ಟಬಹುದು ಸ್ನೇಹಿತರೆ, ಏನು ತೊಂದರೆ ಇಲ್ಲ. ಒಂದು ದಿನಕ್ಕೆ ನೀವು 200 ಚಪ್ಪಾಳೆ ತಟ್ಟಿದ್ದೆ ಆದ್ರೆ ನೀವು ಡಾಕ್ಟರ್ ಹತ್ರ ಹೋಗುವ ಅವಶ್ಯಕತೆ ಇಲ್ಲ. ಅಂತಹ ಶಕ್ತಿ ಚಪ್ಪಾಳೆಗಿದೆ. ಯಾರು ಚಪ್ಪಾಳೆ ತಟ್ಟಿ ಜೋರಾಗಿ ಖುಷಿ ಪಡ್ತಾರೆ ಅವರೇ ನಿಜವಾದಂತ ಶ್ರೀಮಂತರು, ಖುಷಿಯಾಗಿರ್ತಕ್ಕಂಥವ್ರು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಚೆನ್ನಾಗಿರು. ಚೆನ್ನಾಗಿದೆಯಪ್ಪ ತಂದೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ. 10 ಗಂಟೆಗೆ ಮನೆಗೆ ಬಿದ್ದಿರು, ಹೆಂಡತಿಯೇ ಸತ್ಯ, ಇಲ್ಲದಿದ್ದರೆ ನಿತ್ಯ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ. ಈಗ ಉಸಿರು ಬಿಡೋಳ್ರಿ ನೋಡ್ರಿ, ಯಾರು ಉಸಿರು ಬಿಡೋಳ್ರಿ. ನನ್ನ ಹೆಂಡ್ತಿ ನಾನು ಹೋಗೋರು ಊಟ ಮಾಡಲ್ಲ ಸ್ನೇಹಿತರೆ. ಏನಂದ್ರಿ ಕೊಟ್ರೇಶ್ ಅವರೇ, ನಿಮ್ಮ ಹೆಂಡ್ತಿ ನೀವು ಹೋಗೋರಿಗೆ ಊಟ ಮಾಡಂಗಿಲ್ಲ? ಅದೇ ಅಲ್ಲೇ ರಾಜ, ಹಂಗಾದ್ರೆ ನಿನ್ನ ಹೆಂಡ್ತಿ ಭಾಳ ಲವ್ ನಿನ್ನ ಮೇಲೆ. ಲೇ ಹುಚ್ಚ, ಲವ್ ಇಲ್ಲಿ ಅಂತಂದಿಲ್ಲಿ, ನಾನು ಹೋಗಿ ಅಡಿಗೆ ಮಾಡಿದ ಮೇಲೆ ಯಾಕೆ ಊಟ ಮಾಡೋದು ಅಂದವ. ಎಂತೆಂಥ ಅದ್ಭುತ ಪ್ರಸಂಗಗಳು ಸಿಗ್ತಾವೆ ಸ್ನೇಹಿತರೆ, ಹೌದಾ? ದಪ್ಪಗಿದ್ರೆ ಕಷ್ಟ, ತೆಳ್ಳಗಿದ್ರೆ ಕಷ್ಟ, ಗಿಡ್ಡಕ್ಕಿದ್ರೆ ಕಷ್ಟ, ಎತ್ತರಿದ್ರೆ ಕಷ್ಟ, ಹೆಂಗಿದ್ರು ಕಷ್ಟ. ಈ ಜಗತ್ತೊಳಗೆ ಭಾಳ ದಪ್ಪ ಇದ್ದವ, 350 kg ದಪ್ಪ ಇದ್ದವ, ಅತ್ಲಾಗಿಂದ ಕಡ್ಡಿ ತೆಗೆದು ಇತ್ಲಾಗ ಆಗ್ತಿದ್ದಲ್ಲವ. ಮನೆಯೊಳಗೆ ಬಯಸ್ಕೊಂಡು ಅವನಿಗೆ ಬೇಸರ ಆಗಿತ್ತು. ಒಂದು ದಿವಸ ಏನು ಮಾಡಿದ್ರೆ, ಒಂದು ಹಗ್ಗ ತಗೊಂಡು ಫ್ಯಾನಿಗೆ ಹಾಕಿದ. ಫ್ಯಾನಿಗೆ ಹಾಕ್ಕೊಂಡು ಎಪ್ಪೋ ನಾನು ಸತ್ಯ ಅಂತಾನೆ ಫ್ಯಾನ್ ಮುರ್ಕೊಂಡು ಬೆಳೀತದೆ ಹೊರ್ತಾವ, ಸಾಯೋದಿಲ್ಲ. ಮತ್ತೆ ಯೋಚನೆ ಮಾಡಿದ, ಇಲ್ಲಿ ಸಾಯೋದು ಬೇಡ ಅಂತೇಳಿ ಒಂದು ಮರದ ಟೊಂಗಿಗೆ ಹಗ್ಗ ಹಾಕಿತಾನ. ಮರದ ಟೊಂಗಿಗೆ ಹಗ್ಗ ಹಾಕಿ ಕೊಳ್ಳಾಗ ಹಾಕ್ಕೊಂಡ. ಎಪ್ಪೋ ನನ್ನ ಸತ್ಯ ಅಂತಾನೆ ಮರದ ಟೊಂಗಿ ಕೆಳ ಮುರಿದ ಬೆಳೀತದೆ ಹೊರತು ಅವ ಸಾಯೋದಿಲ್ರಿ. ಡಿಸೈಡ್ ಮಾಡಿದ, ದೊಡ್ಡ ಬಿಲ್ಡಿಂಗ್ ಯಾವುದು ಭದ್ರಾವತಿ ಡಿಸೈಡ್ ಮಾಡಿ ಭದ್ರಾವತಿ ಒಳಗೆ ದೊಡ್ಡ ಬಿಲ್ಡಿಂಗ್ ಮೇಲೆ ಹತ್ತಿದ. ಭದ್ರಾವತಿ ದೊಡ್ಡ ಬಿಲ್ಡಿಂಗ್ ಮೇಲೆ ಹತ್ತಿ ಯಪ್ಪೋ ನನ್ನ ಸತ್ಯ ಅಂತ ಕೆಳ ಜಾರ್ತಾನ. ತಗೊಂಡೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಡಾಕ್ಟರ್ ಇಂಜೆಕ್ಷನ್ ಮಾಡ್ತಾರೆ, ಮೆಡಿಸಿನ್ಸ್ ಕೊಡ್ತಾರೆ, ಎಲ್ಲ ಆಗುತ್ತೆ. ಎಚ್ಚರ ಆಗುತ್ತೆ ಅವನಿಗೆ. ಎಚ್ಚರ ಆದ ಮೇಲೆ ಡಾಕ್ಟರ್ ಏನು ಕೇಳ್ಬೇಕ್ರಿ, ಡಾಕ್ಟ್ರೇ ನಾನಿನ್ನೂ ಸತ್ತಿಲ್ಲೇನ್ರಿ ಡಾಕ್ಟ್ರೇ ನಾನಿನ್ನೂ ಸತ್ತಿಲ್ಲೇನ್ರಿ ಡಾಕ್ಟ್ರೇ. ಡಾಕ್ಟರ್ ತಲೆ ಕಟ್ಟಿಬಿಡ್ತೀರಿ. ಲೇ, ನೀನು ಸಾಯದ ಹೊತ್ತಿಗಿರಲಿ, ನಿನಗೆ ಕೆಳಗೆ ಬಿದ್ದರೆ 8 ಮಂದಿ ಸತ್ತಾರಲ್ಲ, ಹುಚ್ಚ ಅಂದ್ರೆ ಮಾಸ್. ಎಂಥ ಪ್ರಸಂಗಗಳು ಸಿಗುತ್ತೆ ಸ್ನೇಹಿತರೆ ಅದಕ್ಕೆ, ಹೌದಾ? ಇನ್ನು ಭಿಕ್ಷುಕರಲ್ಲಿ ಕೂಡ ಬಹಳ ಅದ್ಭುತ ಹಾಸ್ಯ ಪ್ರಸಂಗ ಸಿಗ್ತವ್ರಿ. ಒಬ್ಬ ಭಿಕ್ಷೆ ಬೇಡ್ಕೊಂತ ಬಂದ. ಅಮ್ಮ ತಾಯಿ, 3 ದಿವಸ ಆಯ್ತು ಊಟನ ಮಾಡಿಲ್ಲ, ಏನಾದರೂ ಇದ್ರು ಕೂಡ ಯವ್ವ. ಏನಪ್ಪ 3 ದಿವಸ ಆಯ್ತು ಊಟನ ಮಾಡಿಲ್ಲ? ಹೌದು ತಾಯಿ, 3 ದಿನ ಏನು ಊಟ ಮಾಡಿಲ್ಲ ತಾಯಿ. ಅಲ್ಲಪ್ಪ 3 ದಿವಸ ಊಟ ಮಾಡೋದು ಹೆಂಗಪ್ಪ ಇದ್ದೆ? ಟಿಫನ್ ಮಾಡ್ಕೊಂಡಿದ್ದೆ ತಾಯಿ ಅಂದ. ಭಿಕ್ಷುಕರಲ್ಲೇ ಕೂಡ ಹಾಸ್ಯ. ಇನ್ನೊಬ್ಬ ಭಿಕ್ಷುಕ ಬಂದ. ಅಮ್ಮ ತಾಯಿ ಸ್ವಲ್ಪ ದಾನ ಧರ್ಮ ಮಾಡು ತಾಯಿ. ನಮ್ಮ ಮನೆಗೆ ಏನಿಲ್ಲ, ಹೋಗು ಮುಂದಕ್ಕೆ ಅಂದ್ಲ ಆಯಮ್ಮ. ಅಮ್ಮ ಏನಾದ್ರು ತಂಗಳ ಮಂಗಳಿದ್ರೆ ಹಾಕಯ್ಯವ್ವ. ನಮ್ಮ ಮನೆಗೆ ಏನಿಲ್ಲ, ಮುಂದಕ್ಕೆ ಹೋಗು ಅಂದ್ಲು. ಅವನು ಏನು ಹೇಳ್ಬೇಕ್ರಿ? ಅಮ್ಮ ತಾಯಿ, ನಿಮ್ಮ ಮನೆಯೊಳಗೆ ಏನಿಲ್ಲ? ನಾ ಹೇಳಿದ್ನಲ್ಲ, ನಮ್ಮ ಮನೆಗೆ ಏನಿಲ್ಲ, ಹೋಗು ಮುಂದಕ್ಕೆ. ನಿಮ್ಮ ಮನೆಗೆ ಏನಿಲ್ಲ ತಾಯಿ, ಹಂಗಾರು ಒಂದು ಕೆಲಸ ಮಾಡಿ ಅವ್ವ, 2 ತಟ್ಟಿ ನನಗೊಂದು ನಿನಗೊಂದು, ನೀನು ನನ್ನ ಜೊತೆ ಬಾಂಧವ. ಬೇಕಾದಷ್ಟು ಹಾಸ್ಯ ಪ್ರಸಂಗಗಳು ಸಿಕ್ಕೊಳ್ತಾ ಹೋಗ್ತಿದ್ರೆ. ನಿಮಗೆ ಯಾರಿಗಾದ್ರೂ ಕಫ ಗಿಫ ಜಾಸ್ತಿ ಆಗಿದ್ರೆ ದಯವಿಟ್ಟು ಕೇಳಿ. ಯಾರಿಗಾದ್ರೂ ಕಫ ಗಿಫ ಕೆಮ್ಮು ಜಾಸ್ತಿ ಆಗಿದ್ರೆ ಒಂದು ಭಾಷೆಯನ್ನು ನಾನು ಹೇಳ್ಕೊಡ್ತೀನಿ, ದಯವಿಟ್ಟು ಆ ಭಾಷೆಯನ್ನು ಕಲಿಬೇಕಂತ ನಾನು ವಿನಂತಿ ಮಾಡಿಕೊಡ್ತಾ. ಆ ಭಾಷೆ ವೆರಿ ಸಿಂಪಲ್ ರೀ, ಏನು ಮಾಡ್ಬೇಕಾಗಿಲ್ಲ ನೀವು. ಅರಬ್ ಭಾಷೆ, ದುಬೈ 8 ಸರಿ ಬಂದ್ರೆ ಆ ಭಾಷೆ ಕಲ್ತೀನಿ, ಆ ಭಾಷೆ ನಿಮಗೆ ಹೇಳ್ಕೊಡ್ತೀನಿ, ಕಲೀರಿ. ಇಷ್ಟೇ ಸಿಂಪಲ್, ನೀವೇನು ಮಾಡೋಕ್ಕಾಗಿಲ್ಲ. ಇಷ್ಟು ಅಂದು ನೋಡ್ರಿ, ಕಫ ಬಂದಿಲ್ಲ ಚಾಲ ಮಾಡ್ತೀನಿ ನಾನು. ಈ ದುಬೈ ನ್ಯೂಸ್ ಭಾಳ ಚೆನ್ನಾಗಿರುತ್ತೆ ರೀ, ಕೇಳಿಸ್ಕೋಬೇಕು.
دبل أخذ أخمن اللاري دخل أخمن تسي حمل خذ الراجي أخمن اللقي تسي أخمن اللقي أخم أو اللقي تغريش وخبا أخمن اللاري دخل تسي دبا أخذ أخمن اللقي دخل اللقي تسي ಯಾರಿಗೆ ಅರ್ಥ ಆಗ್ತದೆ ಇದು? ಅದಕ್ಕೆ ಯಾರಿಗೆ ಅರ್ಥ ಆಗಿಲ್ಲ ಸರ್ ಗೊತ್ತು. ಇನ್ನು ವಿಶೇಷವಾಗಿ ನಂದು ಧ್ವನಿ ತರ್ತದೆ, ಆ ಧ್ವನಿ ಬೇರೆ ಯಾವುದಲ್ಲ. ಒಂದೇ ಒಂದು ನಿಮಿಷ ಕಣ್ಣನ್ನು ಮುಚ್ಕೊಳ್ಳಿ, ಧ್ವನಿ ಮಾತ್ರ ಕೇಳಿಸ್ಕೊಳ್ಳಿ. ಇಂಗ್ಲಿಷ್ ಚಿತ್ರದ ಟ್ರೈಲರ್ ಅನ್ನ ಆ ಧ್ವನಿ ಚೀ ಬೇಸ್ ಚೀ ಸೌಂಡ್ ಔಟ್ ಚೀ ವಾಲ್ಯೂಮ್ ತಿಪ್ಪೇಶಿ ಮಾನಿಟರ್ ಸ್ವಲ್ಪ ಸೌಂಡ್ ಕೊಡಿ, ಧ್ವನಿ ಮಾತ್ರ ಕೇಳಿಸ್ಕೊಳ್ಳಿ. ಆ ಚಿತ್ರದ ಧ್ವನಿಯನ್ನ, ಇಂಗ್ಲಿಷ್ ಚಿತ್ರದ ಟ್ರೈಲರ್ ಅನ್ನ. Because the tequila was not caught in the key of the sticky heart. This kid the parking rockets the power reborn the sticky this kid the bag in the double weight with the sticky rockets make the sticky that's scary. Speaking of spy, that's a big scare. ಯಾರಿಗಾದ್ರೂ ಅರ್ಥ ಆಯ್ತಾ? ಯಾರಿಗಾದ್ರೂ ಅರ್ಥ ಆಯ್ತಾ? ನನ್ನ ತಾಯಣ್ಣ ನನಗೆ ಅರ್ಥ ಆಗಿಲ್ಲ ಅದು. ಸುಮ್ಮನೆ ಕಲ್ಪನೆ ಮಾಡಿಕೊಡಿ, ಚಿಕ್ಕ ಮಕ್ಕಳಿಗೋಸ್ಕರ ಒಂದು ಚಿಕ್ಕ ಅನುಕರಣೆಯನ್ನು ಮಾಡಿರ್ತಕ್ಕಂಥ ಆ ಧ್ವನಿಯನ್ನು ಹೆಂಗೆ ಇಮಿಟೇಟ್ ಮಾಡಬಹುದು ಅಂತೇಳಿ. ಟಾಮ್ ಅಂಡ್ ಜೆರಿ ಮಕ್ಕಳಿಗೆ ತುಂಬಾ ಇಷ್ಟವಾದಂಥ ಕಾರ್ಯಕ್ರಮ ಅದು. ಆ ಧ್ವನಿಯನ್ನು ಕೂಡ ವೇದಿಕೆ ಮೇಲೆ ತದನಿ ಟಾಮ್ ಅಂಡ್ ಜೆರಿಯ ಧ್ವನಿಯನ್ನ. What wrong with us? A penny is a color, is a color in you. Twinkle, twinkle, it's just a star. Twinkle, twinkle, it's just a star. Tin tin, don't notice. Up by the hour now. Over by the up on now. What wrong with this color is the pole? Thank you. ಖುಷಿಯಾದಾಗ ಚಪ್ಪಾಳೆ ತಟ್ಟೋದಿದೆಯಲ್ಲ, ಅದು ಬಹಳ ಶ್ರೇಷ್ಠ. ಕೆಲವರೆಲ್ಲ ನಿಶೆಯಾದಾಗ ಚಪ್ಪಾಳೆ ತಟ್ಟೋರು ಬಹಳ ಇರ್ತಾರೆ. ಏನು ಮಾತಾಡ್ತಾಳ ಬಾಬಾ ನಮ್ಮಣ್ಣ ಹುಲಿ ಬಾಣ ಅಂತಲ್ಲ. ವಿಶೇಷವಾಗಿ ಈ ಧ್ವನಿಯನ್ನು ಕೇಳಿಸ್ಕೊಂಡ್ರಿ, 4 ಚಲನಚಿತ್ರ ನಟರ ಧ್ವನಿ ತತ್ತೀನಿ. ಧ್ವನಿ ಸರಿಯಾಗಿದೆ ಚಪ್ಪಾಳೆ ಕೊಡಿ ಅಂತ ಹೇಳ್ತಾ ಇದೀಗ ಚಲನಚಿತ್ರ ನಟರ ಧ್ವನಿಯನ್ನ ಅಲ್ಲ ಕಂಡ್ರ ಜೊತೆಗೆ ಚಪ್ಪಾಳೆ ತಟ್ಟಬೇಕಲ್ವ ನೀವೆಲ್ಲ. ಜನಸೇವೆ ಜನರದ್ದು ಸಿಗ್ಬಿಟ್ರೆ ನಾನು ಇನ್ನೇನು ಮೋಸ ಮಾಡ್ತೀನ ಎಲ್ಲಾದ್ರೂ ಉಂಟಾ? ಥ್ಯಾಂಕ್ ಯು ಸ್ನೇಹಿತರೆ, ನಮಸ್ಕಾರ. ಹಾಗೆ ಮತ್ತೊಂದು ಧ್ವನಿ ತನ್ನಿ, ಆ ಧ್ವನಿ ನೀವೇ ಅರ್ಥ ಮಾಡ್ಕೊಡಿ. ಅಪ್ಪ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ. 8 ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಭಾಷೆ ಕನ್ನಡ ಭಾಷೆ ಕಂಡ್ರು. ಆ ಕನ್ನಡ ಭಾಷೆ ಯಾವತ್ತು ಅವಮಾನ ಅಪಚಾರ ಆಗ್ಬಾರ್ದು. ಬರ್ಲಿಪ್ಪ ಚಪ್ಪಾಳೆ, ಬರ್ಲಿ. ನಮಸ್ಕಾರ. ಹಾಗೆ ಮತ್ತೊಬ್ಬ ನಟರ ಅಯ್ಯಪ್ಪ ಎಷ್ಟು ಹೇಗಿವರು ಅಯ್ಯ ಮುದೇವಿ ಸಂಜೆ ಹಂಗಿಲ್ಲ ಲುಂಗಿನ ತಗೊಂಬಂದ್ರೆ ಪುಂಗಿ ತಂದೆ ಕಮಂಗಿ ನನ್ನ ಕೈಲಿ ಆಗಕ್ಕಿಲ್ಲ. ಎಷ್ಟು ಹೇಗಿವಣ ಬರ್ಲ ಕೀಲ ಕೀಲ. ಥ್ಯಾಂಕ್ ಯು ಸ್ನೇಹಿತರೆ, ಖುಷಿಯಾಗಿ ಒಂದು ಗೀತೆ ನಿಮಗೋಸ್ಕರ ಡೆಡಿಕೇಟ್ ಮಾಡ್ತೀನಿ. ಬ್ಯೂಟಿಫುಲ್ ಸಾಂಗ್. ಬರೀ ಜೋರ ಚಪ್ಪಾಳೆ. ಹಾಡು ಮುಗಿದ ಚಪ್ಪಾಳೆ ಕೊಡುವ. ಆಡಿಸಿ ನೋಡು, ಬೀಳಿಸಿ ನೋಡು, ಓಡಿ ಹೋಗದು. ಆಡಿಸಿ ನೋಡು, ಬೀಳಿಸಿ ನೋಡು, ಓಡಿ ಹೋಗದು.
ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ ಕಂಬನಿದಾರೆ ಹರಿಸಲು ನನ್ನ ಜೀವ ಉಳಿಸಿದ ನನ್ನ ಜೀವ ಉಳಿಸಿದ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಥ್ಯಾಂಕ್ ಯು. ಅಪ್ಪ ಅವರ ಆಶೀರ್ವಾದ. ತಿಪ್ಪೇಶ್ ಅವರು ಸ್ವಲ್ಪ ಸೌಂಡ್ ಬೂಸ್ಟ್ ಮಾಡಿ. ವಾದ್ಯಗಳನ್ನ ನೀವೆಲ್ಲ ಕೈಯಿಂದ ಬಾರಿಸೋದು ನೋಡಿದಿರಿ. ಬಾಯಿಂದನೇ ವಾದ್ಯಗಳನ್ನ ಹೇಗೆ ನುಡಿಸ್ಬೋದು ಅಂತೇಳಿ ವಿಭಿನ್ನ ಪ್ರಯತ್ನ ತರ್ತಾ ಇದ್ದೀನಿ. ದಯವಿಟ್ಟು ಮಧ್ಯದಲ್ಲಿ ಚಪ್ಪಾಳೆ ಯಾರು ಕೊಡಬೇಡಿ. ನಾನು ಹೀಗೆ ಅಂತ ಹೇಳ್ತೀನಿ, ದಯವಿಟ್ಟು ಆವಾಗ ನನಗೆ ಚಪ್ಪಾಳೆ ಕೊಡಿ ಅಂತ ಹೇಳ್ತಾ ಇದೀಗ ತಬಲದ ಧ್ವನಿಯನ್ನ ಕೇಳಿಸ್ಕೊಡಿ. ಚೇಗ್ ಸೌಂಡ್ ಬೂಸ್ಟ್, ಚೇಗ್ ಬೂಸ್ಟ್ ಸೌಂಡ್, ಚೇಗ್ ತಬಲ ಕೇಳಿಸ್ಕೊಂಡ್ರಿ. ವೆಸ್ಟರ್ನ್ ಬಿಟ್ಸ್ ಅನ್ನ ಹೇಗೆ ನುಡಿಸ್ಬೋದು ಸ್ನೇಹಿತರೆ. ಬೇಸ್ ಚಿ ಇಲ್ಲೇ ಅದ್ರ ಒಂದು ಪಿಗರ್ ಇದ್ದೇ ಇರ್ತಲ್ಲ ನಾವು. ಸ್ವಲ್ಪ ಬೇಸ್ ಸುಮ್ಮನೆ ಕಲ್ಪನೆ ಮಾಡಿಕೊಳ್ಳಿ, ಯಾವ ವಯಸ್ಸಿಗೆ ಯಾವ ಹಾಡನ್ನು ಹಾಡ್ಬೋದು. 1ನೇ ವಯಸ್ಸಿಂದ 5ನೇ ವಯಸ್ಸಿಗೆ ಹಾಡು ಲಾಲಿ 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 ಲಾಲಿ
ಲಾಲಿ ಲಾಲಿ ಲಾಲಿ ಲಾಲಿ 1ನೇ ವಯಸ್ಸಿಂದ 5ನೇ ವಯಸ್ಸಿಗೆ, ಇನ್ನು 5ನೇ ವಯಸ್ಸಿಂದ 12ನೇ ವಯಸ್ಸಿಗೆ ಹಾಡು ಬದಲೇ ಆಯ್ತು. ಟ್ವಿಂಕಲ್ ಟ್ವಿಂಕಲ್ ಲಿಟ್ಲಿ ಸ್ಟಾರ್ ಹೌ ಐ ವಂಡರ್ ವಾಟ್ ಯು ಆರ್ ಅಪ್ ಅಬೌವ್ ದ ವರ್ಲ್ಡ್ ಸೋ ಹೈ ಲೈಕ್ ಎ ಡೈಮಂಡ್. ಓ ಮೈ ಗಾಡ್, ಎಲ್ಲರೂ ಹೇಳ್ತಿದ್ರ. ಇನ್ನು 12ನೇ ವಯಸ್ಸಿಂದ 25ನೇ ವಯಸ್ಸಿಗೆ ಹಾಡು ಬದಲೇ ಆಯ್ತು ಸ್ನೇಹಿತರೆ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ನಾನ್ಯಾಕೆ ಅನ್ಬೇಕು? ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೂ ಅಂತೀಯ ಅಂತೀಯ ತಾಂತೀಯ ಅಂತೀಯ. ಏಳುವೆ ಬಳಿ ಬಂದರೆ ತುಟಿಗಳ ಸಿಹಿ ಅಂಚಲಿ, ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಇನ್ನು 25ನೇ ವಯಸ್ಸಿಂದ 65ನೇ ವಯಸ್ಸಿಗೆ ಹಾಡು ಬದಲೇ ಆಯ್ತು. ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ, ಮೋಸಕ್ಕೆ ಕೈ ಮುಗಿಬೇಕಾ, ಚಿಂತೆಯು ಇದ್ದರೂ ನಗಬೇಕಾ, ಪ್ರೀತಿಯೇ ಹೋದರೂ ಇರಬೇಕಾ, ಯಾರಿಗೆ ಬೇಕು ಈ ಲೋಕ. 65ನೇ ವಯಸ್ಸಿಂದ 85ನೇ ವಯಸ್ಸಿಗೆ ಹಾಡು ಬದಲಾಯ್ತು. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. 85ನೇ ವಯಸ್ಸಿಂದ 95ನೇ ವಯಸ್ಸಿಗೆ ಹಾಡು ಬದಲಾಯ್ತು. ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ, ಏಕಾಂಗಿ ಸಂಚಾರಿ. ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ, ಏಕಾಂಗಿ ಸಂಚಾರಿ. 95ನೇ ವಯಸ್ಸಿಗೆ ಮೇಲ್ಪಟ್ಟು ನೋ ಸಾಂಗ್, ಓನ್ಲಿ ನಿಮಿಷಕ್ಕಿಂತ ಜಾಸ್ತಿ ಆಗಿದೆ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮೆಲ್ಲ ಸಂಘದವರಿಗೆ ಕೂದಲು ಬರಲಿ ಅಂತ ಹೇಳಿ ಕೇಳ್ಕೊಳ್ತಾ, ಪರಮ ಪೂಜ್ಯರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇರಲಿ. ಬರುವ ವರ್ಷ ನಾವು ನೀವೆಲ್ಲ ಕೂದಲು ಸಮೇತ ಬರೋಣ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ದಯವಿಟ್ಟು ಟೋಪನಕ್ಕೆ ಬರಬೇಡ್ರಿ ಅನ್ನೋಂಥ ಮಾತನ್ನು ಹೇಳ್ತಾ, ಇಲ್ಲಿವರೆಗೂ ನನ್ನನ್ನು ನಿಮ್ಮ ಮುಂದೆ ಇರಿಸಿದಂತಹ ಪರಮ ಪೂಜ್ಯರು ಇರುವವರೆಗೂ ಕೂಡ ಶಿರವಾಗಿ ನಮಸ್ಕರಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಿದ್ದೀನಿ. ಎಲ್ಲರಿಗೂ ನಮಸ್ಕಾರ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.